ವಿಶೇಷವಾಗಿ ಇವತ್ತು ಸುರೇಶ್ ರಾವ್ ಅವರು ಮಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಆಂಕಾಲಜಿಯ ಡೈರೆಕ್ಟರ್ ಇವರ ಒಂದು ವಿಶೇಷ ಮುತುವರ್ಜಿಯಲ್ಲಿ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಇವರು ಮತ್ತು ಸಂಜೀವಿನಿ ಸೇವಾ ಟ್ರಸ್ಟ್ ಅವರು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಕಾರ್ಕಳದಲ್ಲಿ ಅವರಿಗೊಂದು ಮಾಡುವ ಅಂತ ಹೇಳುವಾಗ ನಮ್ಮ ಆತ್ಮೀಯರು ದೇವರಾಯ ಪ್ರಭು ಮತ್ತು ದತ್ತಾತ್ರೇಯ ಅವರು ಸೇರಿಕೊಂಡು ಕಾರ್ಕಳದಲ್ಲಿ ವಿಶೇಷವಾಗಿ ಈ ಅಭಿಯಾನ ಕಾರ್ಯಕ್ರಮವನ್ನು ಮಾಡಬೇಕಂತ ಕಾರ್ಕಳದ ಒಂದಿಷ್ಟು ಸಂಘಟನೆ ಸಂಸ್ಥೆಗಳನ್ನು ಸೇರಿಸಿ ಕಾರ್ಕಳದಲ್ಲಿ ಒಂದು ಕ್ಯಾನ್ಸರ್ ಜಾಗೃತಿ ಶಿಬಿರ ಆಗಬೇಕು. ಇದು ಯಾಕೆ ಆಗ್ಬೇಕಂತ ಹೇಳಿದರೆ ಇವತ್ತಿನ ಈ ಯುತ್ತುಗಳು ಎಲ್ಲ ಮಾರಕ ಇದಕ್ಕೆ ರೋಗಕ್ಕೆಲ್ಲ ಕ್ಯಾನ್ಸರ್ ಈಗ ಏಜ್ ಇಲ್ಲದೆ ಈಗ ಸ್ಟಾರ್ಟ್ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಇವತ್ತಿನ ಜೀವನ ಶೈಲಿ ಇರ್ಬೋದು, ಮದ್ಯ ವ್ಯಸನ ಇರ್ಬೋದು, ಇಲ್ಲಾದರೆ ಅದು ಡ್ರಗ್ಸ್ ಅಂಥದ್ದೆಲ್ಲ ತಗೊಂಡು ಬೇರೆ ಬೇರೆ ಕ್ಯಾನ್ಸರ್ ಅದರಲ್ಲಿ ಗುರಿ ಆಗ್ತಾ ಇದ್ದಾರೆ. ಮತ್ತು ಎಲ್ಲರ ಮನುಷ್ಯರಲ್ಲಿ ಕ್ಯಾನ್ಸರ್ ಅಂಶ ಇರ್ತದೆ. ಹಾಗೆ ಕಾಲಕ್ರಮೇಣ ಇಂಥದ್ದೆಲ್ಲ ಯೂಸ್ ಮಾಡುವಾಗ ಕ್ಯಾನ್ಸರ್ ಆಗಿ ದೊಡ್ಡ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಇದು ಆಫ್ಟರ್ 40 years ಎಲ್ಲರೂ ಸಹ ಈ ಕ್ಯಾನ್ಸರ್ ತಪಾಸಣೆ ಆಗಲಿ ಜನರಲ್ ಚೆಕಪ್ ನಿರಂತರ ಮಾಡಬೇಕು. ಮತ್ತು ಇದಕ್ಕೆ ಹೇಗೆ ಜಾಗೃತಿಯನ್ನು ಮಾಡಬೇಕಂತ ಇವರೀಗ ಮಂಗಳೂರಿನಿಂದ ಎಲ್ಲ ಅವರ ಇನ್ಸ್ಟಿಟ್ಯೂಷನ್ ಆಂಕಾಲಜಿ ಅವರೆಲ್ಲ ಬಂದಿದ್ದಾರೆ. ಇವರ ಈ ಅಭಿಯಾನಕ್ಕೆ ನಾನು ಪುನೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಜನರಿಗೆ ವಿಶೇಷವಾಗಿ ಇನ್ನೂ ಸಹ ಅಭಿಯಾನ ಈ ಜಾಗೃತಿ ಸಕ್ಸಸ್ಫುಲ್ ಆಗಲಿ ಅಂತೇಳಿ. ಸಂಘಟನೆ ಅಂತ ಹೇಳಿದ್ರೆ ಕೇವಲ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಅಲ್ಲದೆ ಇಂಥ ಆರೋಗ್ಯದ ಶಿಬಿರಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮಾಡುವುದರಿಂದ ಈ ನಮ್ಮ ಸಂಘಟನೆಗೆ ದೊಡ್ಡ ಜವಾಬ್ದಾರಿಯಾಗಿದೆ. ಹಾಗಾಗಿ ಸಮಾಜವನ್ನು ಒಂದು ಆರೋಗ್ಯವಂತ ಸಮಾಜವಾಗಿ ನಿರ್ಮಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳುತ್ತವೆ.